ಅವರಿಗೆ ಗೊತ್ತಾಗಿದೆ, ಅಮಿತ್ ಶಾ ಮತ್ತೆ ಮೋದಿ ಅವರಿಗೆ, ನಾವು ಸೋರುತ್ತಿರುವ ರಾಮ ಮಂದಿರವನ್ನು ಕಟ್ಟಿದ್ರೆ ಇವನು ಅರ್ಧ ಪ್ರತಿಮೆಯನ್ನೇ ಎತ್ತಿಕೊಂಡು ಹೋದವನನ್ನು ನಾವು ಸೋರುತ್ತಿರುವ ರಾಮ ಮಂದಿರವನ್ನು ಮಾಡಿದ್ರು. ಉದಯ್ ಕುಮಾರ್ ಶೆಟ್ಟಿ ಹೇಳಿದಂಗೆ ಪ್ರಶ್ನೆ ಪತ್ರಿಕೆ ಸೋರ್ತಾ ಇದೆ. ಅವರೆಲ್ಲರಿಗಿಂತ ಹೆಚ್ಚು ಸಾಧಕ ಯಾರು ಅಂದ್ರೆ ನಮ್ಮ ಕಾರ್ಕಳದ ವಿಧಾನಸಭೆ ಕ್ಷೇತ್ರದ ಶಾಸಕರು. ಅವರು ಅರ್ಧ ಪ್ರತಿಮೆಯನ್ನೇ ಎತ್ಕೊಂಡು ಹೋಗಿದ್ದಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಐವನ್ ಡಿಸೋಜ್ ಅವರು ಮಾತಾಡ್ತಾ ಹೇಳಿದ್ರು, ಉಮಿಕಲ್ಲು ಬೆಟ್ಟದಲ್ಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಯರ್ಲಪಾಡಿ ಗ್ರಾಮ ಪಂಚಾಯಿತಿ ಅವರು ನಿರ್ಣಯ ಮಾಡಲಿಲ್ಲ. ಕಾರ್ಕಳದ ಯಾವ ಜನರು ಸಹಿತ ಅರ್ಜಿಯನ್ನ ಕೊಡ್ಲಿಲ್ಲ. ಇದು ಸುನಿಲ್ ಕುಮಾರ್ ಅವರ ಅಹಂಕಾರದ ಪ್ರದರ್ಶನದ ಭಾಗವಾಗಿ ನಾನು ಒಂದು ಪ್ರತಿಮೆಯನ್ನ ಮಾಡ್ತೇನೆ ಅಂತ ಹೇಳಿ ಪ್ರತಿಮೆಯನ್ನು ಮಾಡಲಿಕ್ಕೆ ಹೋದ್ರು. ನಿಮ್ಮ ಅಹಂಕಾರ ಚೆನ್ನಾಗಿರ್ಲಿ, ಆದರೆ ನಿಮ್ಮ ಅಹಂಕಾರದ ಭಾಗವಾಗಿ ಒಂದು ಕಂಚಿನ ಪ್ರತಿಮೆ ಅಂತ ಹೇಳಿ ನಮ್ಮ ಬ್ರಹ್ಮಾವರದಲ್ಲಿ ನಮ್ಮ ಪ್ರತಿಭಟನೆಯನ್ನ ಮಾಡಿದ್ವು ನಾವು, ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಸೇರಿ. ಹೌದು, ಬೇರೆ ಬೇರೆ ಕಡೆ ಕಬ್ಬಿಣ ತಿಂದು, ಅಕ್ಕಿ ತಿಂದು, ಹಣ್ಣು ತಿಂದು ಎಲ್ಲ ಜೀರ್ಣಿಸಿಕೊಂಡ್ರೆ ಉಡುಪಿಯಲ್ಲಿ, ಉಡುಪಿ ವಿಧಾನಸಭೆ ಕ್ಷೇತ್ರದ ಬ್ರಹ್ಮಾವರದಲ್ಲಿ ಕಲ್ಲನ್ನೇ ತಿಂದು ಜೀರ್ಣಿಸಿಕೊಳ್ಳಬಹುದಾದಂತ ಬಿಜೆಪಿ ಅವರಿದ್ದಾರೆ. ಆದ್ರೆ ಅವರಿಗಿಂತಲೂ ಮಹಾನ್ ಸಾಧಕ ಯಾರು ಅಂತಂದ್ರೆ ಅದು ಕಾರ್ಕಳ ವಿಧಾನಸಭೆ ಕ್ಷೇತ್ರದ ಶಾಸಕ, ಅದು ಸುನಿಲ್ ಕುಮಾರ್. ಇವರು ಕಂಚನ್ನೇ ತಿಂದು ಅರಗಿಸಿಕೊಳ್ಳಬಲ್ಲರು. ಅವ್ರ ಕಥೆ ಬರ್ತಾ ಇದೆ. ನಮ್ಮ ದೀಪಕ್, ಈ ಯೋಗೇಶ್, ಆಮೇಲೆ ನಮ್ಮ ಶುಭೋದಯ ಎಲ್ಲ ಸೇರಿ ಒಂದು ದಿವಸ ಫೋನ್ ಮಾಡಿದ್ರು, ಅಣ್ಣ ಕಾರ್ಕಳದಲ್ಲಿ ನಮ್ಮ ಅಣ್ಣ ಬಾಂಡು ಸರ್ಕಾರದ ಸಿಮೆಂಟ್ ಅನ್ನ ಅವರ ಸ್ವಂತ ಬಿಲ್ಡಿಂಗಿಗೆ ತಗೊಂಡು ಹೋಗ್ತಿದ್ದಾರೆ. ಅವರು ಸಿಮೆಂಟ್ ಕುಮಾರ್ ಅಣ್ಣ, ಅವರು ಸಿಮೆಂಟ್ ಅನ್ನೇ ತಿಂದು ನಾನು ಹೇಳಿದೆ, ಸಮಾಧಾನ ಮಾಡಿದೆ, ಇರ್ಲಿ ಅದು ಏನೋ ಒಂದು ಕಾಂಟ್ರಾಕ್ಟರ್ ಅಡ್ಜಸ್ಟ್ಮೆಂಟ್ ಮಾಡಿರ್ಬೇಕು, ಇರ್ಲಿ ಬಿಡಿ ತೊಂದರೆ ಇಲ್ಲ ಅಂತ ಹೇಳಿದೆ. ಆದ್ರೆ ಈಗ ನೋಡಿದ್ರೆ ಇದು ಕೋವಿಡ್ ಕಿಟ್ಟು ತಿಂದು ಜೀರ್ಣಿಸಿಕೊಳ್ಳಬಲ್ಲರು, ಸಿಮೆಂಟ್ ಅನ್ನು ತಿಂದು ಜೀರ್ಣಿಸಿಕೊಳ್ಳಬಲ್ಲರು, ಈಗ ಕಂಚನ್ನು ತಿಂದು ಜೀರ್ಣಿಸಿಕೊಳ್ಳಬಲ್ಲರು. ಇದನ್ನು ನಾವು ಜನರ ಎದುರುಗಡೆ ಗಟ್ಟಿಯಾಗಿ ಹೇಳಬೇಕು. ನಮ್ಮ ಕೃಷ್ಣಮೂರ್ತಿ ಆಚಾರ್ಯರ ನೇತೃತ್ವದಲ್ಲಿ ಒಂದು ಹಿತರಕ್ಷಣಾ ಸಮಿತಿ, ಕಾಂಗ್ರೆಸ್ನವರಿಗಿಂತ ಮುಂಚೆ ಈ ಅಕ್ರಮ ಪ್ರತಿಮೆ ನಿರ್ಮಾಣದ ವಿರುದ್ಧ, ಪ್ರತಿಮೆಯ ಡೂಪ್ಲಿಕೇಶನ್ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದು ನಮ್ಮ ಸಹೋದರಿ ದಿವ್ಯ ನಾಯಕ್. ಆಕೆಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಸರ್ವ ಜನರ ಧ್ವನಿಯನ್ನು ಮೊದಲು ಪ್ರತಿಮೆ ಮಾಡಿದ್ದವರು. ನಾನು ಅವತ್ತಿನ ಸಭೆಗೆ ಇವರು ಪ್ರತಿಮೆಯನ್ನು ಪರಿಶೀಲನೆ ಮಾಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭೆಗೆ ಬಂದಾಗ ಹೇಳಿದ್ರು, ಬರೀ ಚಂದಾದ ಮಾತು ಹೇಳಿದ್ರು. ಹಿಸ್ ಇಂಟೆನ್ಷನ್ ಮೇ ನಾಟ್ ಬಿ ರಾಂಗ್. ಅವರ ಉದ್ದೇಶ ತಪ್ಪಿಲ್ಲದೆ ಇರ್ಬೋದು. ಹಾಗೇನೆ ಮೊನ್ನೆ ಭಾಷಣ ಮಾಡ್ತಾ ಹೇಳುದು ರಮೇಶ್ ಕಾಂಚನ್ ಏನಂತ, ಉದಯ್ ಕುಮಾರ್ ಶೆಟ್ರು ಕಾರ್ಯಕ್ರಮಕ್ಕೆ ಬಂದಿದ್ರು ಅಂತ. ಹೌದಣ್ಣ, ಪ್ರತಿಮೆಯನ್ನು ನಮಗೆ ಮುಟ್ಲಿಕ್ಕೆ ನೀವು ಬಿಡದೆ ಅದನ್ನ ಲಾರಿಯಲ್ಲಿ ತಗೊಂಡೋಗಿ ರಾತ್ರಾತ್ರಿ ಇಟ್ಟು ಇದು ಕಂಚಿನ ಪ್ರತಿಮೆ, 56 ಕೆಜಿ ಪ್ರತಿಮೆ, 76 ಕೆಜಿ ಪ್ರತಿಮೆ ಅಂತ ಹೇಳಿದ್ರೆ ನಂಬಿ ನಮ್ಮೂರಿನ ಒಂದು ಪ್ರಮುಖವಾದ ಪ್ರವಾಸಿ ಸ್ಥಾನ ಆದ್ರೆ ಅದು ನಮ್ಮೂರಿಗೆ ಒಳ್ಳೆದಾಗ್ತದೆ, ಕಾರ್ಕಳಕ್ಕೆ ಒಳ್ಳೆದಾಗ್ತದೆ, ಯರ್ಲಪಾಡಿ ಗ್ರಾಮ ಪಂಚಾಯತಿಗೆ ಒಳ್ಳೆದಾಗ್ತದೆ ಅಂತ ಹೇಳಿ ಉದಯ್ ಕುಮಾರ್ ಶೆಟ್ರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಭಾಗವಹಿಸದೆ ಇದ್ದಿದ್ರೆ ತುಲೆ ಉದಯ್ ಕುಮಾರ್ ಶೆಟ್ರು ಹಿಂದೂ ವಿರೋಧಿ. ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಬಚಾವು. ಈಗ ಭಾಗವಹಿಸಿದ ಮೇಲೆ ಸುನಿಲ್ ಕುಮಾರ್ ಅವರೇ, ನೀವು ತೆಗೆದುಕೊಂಡ ಪ್ರತಿಮೆಯನ್ನ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಇಂಜಿನಿಯರ್ ಇವರಿಗೆ ಚೂರು ತೋರಿಸಿ ಇದನ್ನು ಚೂರು ಬಡಿದು ನೋಡಿ ಅಂತ ಹೇಳಿದ್ರೆ ಇವರಿಗೆ ಗೊತ್ತಾಗ್ತಿತ್ತು ಇದು ಕಂಚಿನ ಪ್ರತಿಮೆ ಅಲ್ಲ, ಇದು ಫೈಬರಿನ ಪ್ರತಿಮೆ ಅಂತ ಹೇಳಿ. ಅದಕ್ಕಾಗಿ ಉದಯ್ ಕುಮಾರ್ ಶೆಟ್ಟರನ್ನು ಪ್ರತಿಮೆ ಕೆಳಗಡೆ ಮೆರವಣಿಗೆಗೆ ಮಾತ್ರ ಕರ್ಕೊಂಡು ಹೋಗಿದ್ದು. ರಾತ್ರಾತ್ರಿ ಪ್ರತಿಮೆ ತರುವಾಗ ನೀವು ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ. ಶುಭದರಾವ್ ಧ್ವನಿಯನ್ನ ಎತ್ತಿದ್ರು. ಅವರೊಬ್ಬ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ಕೃಷ್ಣಮೂರ್ತಿ ಆಚಾರ್ಯ, ಅವ ಸುತ್ತಿಗೆ ತಗೊಂಡು ಹೊಡಿತಿದ್ದಾನೆ ಪರಶುರಾಮನ ಮೂರ್ತಿ. ಯಾವುದೇ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಅಂತ ಮಾಡಿ ಪ್ರಾಣ ಪ್ರತಿಷ್ಠೆ ಅಂತ ಮಾಡಿದ ಮೇಲೆ ನಮ್ಮ ಸಂಸ್ಕೃತಿಯಲ್ಲಿ ಅದಕ್ಕೆ ಸುತ್ತಿಗೆಯಿಂದ ಹೊಡೆಯುವನು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಂಸ್ಕೃತಿ ವಿರೋಧಿ, ವಿಗ್ರಹ ಭಂಜಕ. ಹಾಗಾಗಿ ವಿಗ್ರಹ ಭಂಜಕ ಪ್ರವೃತ್ತಿಯವರು ಯಾರಾದರೂ ಇದ್ರೆ ಅದು ಕಾರ್ಕಳದ ಸುನಿಲ್ ಕುಮಾರ್ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮೂರಿಂದ ಗ್ರಾಚಾರ ಅದು ನಿಮ್ಮ ಕಾರ್ಕಳಕ್ಕೆ ನಾವು ಕಳಿಸ್ಕೊಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ. ನನಗೆ ಆಗ ಡೌಟ್ ಬರ್ತಾ ಇದೆ, ಚಿಕ್ಕಮಗಳೂರಿನಲ್ಲಿ ಪ್ರೆಸ್ ಮೀಟ್ ನಲ್ಲಿ ಎಲ್ಲ ಹೇಳ್ತಾ ಇದ್ರು ಈ ಬಾರಿ ದತ್ತ ಜಯಂತಿಯ ಲೆಕ್ಕ ಕೊಡಿ, ಈ ಬಾರಿ ದತ್ತ ಜಯಂತಿಯ ಲೆಕ್ಕ ಕೊಡಿ ಅಂತ. ಇವ ಬಾರಿ ಗಟ್ಟಿಯಾಗಿ ಮಾತಾಡು, ಲೆಕ್ಕ ಕೇಳಲಿಕ್ಕೆ ನೀವು ಯಾರು ಅಂತ.
ಈಗ ಅನ್ನಿಸ್ತಾ ಇದೆ, ಅವತ್ತು ನಾವೆಲ್ಲ ಸೇರಿ ಲೆಕ್ಕ ಕೇಳಿದ್ರೆ ನಿಮ್ಗೆ ಕಳಪೆ ಮಟ್ಟದ ಕಂಚಿನ ಮೂರ್ತಿ ಪ್ರತಿಮೆ ಸ್ಥಾಪನೆ ಆಗುವ ಸಾಧ್ಯತೆ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಇದು ದತ್ತಪೀಠದ ವಿಚಾರದಲ್ಲೂ ಸಹಿತ ಅವರ ಗುರು, ನಮ್ಗೆ ಗುರು ಏನಲ್ಲ, ನಮ್ಗೆ ಆದರ್ಶವೂ ಅಲ್ಲ. ಯಾರು? ಪ್ರಮೋದ್ ಮುತಾಲಿಕ್ ಪರಮ ಶಿಷ್ಯನನ್ನೇ ಅನುಮಾನದಿಂದ ನೋಡ್ಲಿಕ್ಕೆ ಕಾರಣ ಏನಾರಾಗಿದ್ರೆ ಆ ಗುರುವಿಗೆ ಮೋಸ್ಟ್ಲಿ ಗೊತ್ತಾಗಿರ್ಬೇಕು. ಅದೇನಂದ್ರೆ ದತ್ತಪೀಠದ ಸಂದರ್ಭದಲ್ಲೂ ಸಹಿತ ನೀವು ಜನರಿಗೆ ಲೆಕ್ಕ ಕೊಡ್ಲಿಲ್ಲ, ಅಕ್ಕಿಯ ಲೆಕ್ಕ ಕೊಡ್ಲಿಲ್ಲ, ಕಾಯಿಯ ಲೆಕ್ಕ ಕೊಡ್ಲಿಲ್ಲ, ಸಂಗ್ರಹವಾದ ಕಾಸಿನ ಲೆಕ್ಕವು ಕೊಡ್ಲಿಲ್ಲ ಅನ್ನುವಂಥದ್ದು ಮೋಸ್ಟ್ಲಿ ನಿಮ್ಮ ಗುರುವಾದಂತ ಪ್ರಮೋದ್ ಮುತಾಲಿಕರಿಗೆ ಗೊತ್ತಾಗಿರ್ಬೇಕು. ಇರ್ಲಿ, ಇವರ ವಿಚಾರವನ್ನು ತೆಗೆದುಕೊಂಡು ಹೋದಾಗ ಮೇಡಮ್ ಇಲ್ಲಿದ್ದಾರೆ, ಕಳೆದ ಬಾರಿ ಅವ್ರದ್ದೇ ಸರ್ಕಾರ NGOಗಳು ಈ ದೇಶದ ಈ ನಾಡಿನ ಎಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಭಾಗವಾಗಿ ಕೋವಿಡ್ ಸಂದರ್ಭದಲ್ಲಿ ಕಿಟ್ ಕೊಟ್ರೆ ಇವ ಖಾಸಗಿಯವರು ಕೊಟ್ಟ ಕಿಟ್ಟಿಗೆ ಸರ್ಕಾರದ ಸ್ಟಿಕ್ಕರ್ ಹಚ್ಚಿದ. ಕಿಟ್ ಕೊಟ್ಟಿದ್ದು ಯಾರು ಅಂದ್ರೆ ಇನ್ಫೋಸಿಸ್ ಫೌಂಡೇಶನ್ ಅವರು, ಕಿಟ್ ಕೊಟ್ಟಿದ್ದು ಯಾರು ಅಂದ್ರೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು, ಕಿಟ್ ಕೊಟ್ಟಿದ್ದು ಯಾರು ಅಂತಂದ್ರೆ ಕಾರ್ಪೊರೇಟ್ ಸಂಸ್ಥೆಗಳು. ಇವ್ರದ್ದು ಸ್ಟಿಕ್ಕರ್ ಯಾವುದು ಅಂದ್ರೆ ಸರ್ಕಾರದ ಸ್ಟಿಕ್ಕರ್. ಆದ್ರೆ ಸತ್ತು ಹೋದ ವ್ಯಕ್ತಿಗಳಿಗೆ ನಮ್ಮಲ್ಲಿ ಪಿಂಡ ಬಿಡುವುದು ಅಂತ ಉಂಟು ಪದ್ಧತಿ. ಸತ್ತೋದ ವ್ಯಕ್ತಿಗಳಿಗೆ ಪಿಂಡ ಬಿಡುವುದಿದೆ, ಒಡೆ ಕಟ್ಟಿ ಇಡುವುದಿದೆ. ಆದ್ರೆ ಸತ್ತು ಹೋದ ವ್ಯಕ್ತಿಗಳಿಗೂ ಸಹಿತ ಕೋವಿಡ್ ಕಿಟ್ ಅನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶಾಸಕ ಇದ್ರೆ ಅದು ಸುನಿಲ್ ಕುಮಾರ್ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗಿದೆ. ಅರೆ, ಇವತ್ತು ಲೋಕಾಯುಕ್ತದಲ್ಲಿ ಪ್ರಕರಣ ಇದೆ. ಮಾಜಿ ಅಧ್ಯಕ್ಷರುಗಳ ಫೋಟೋವನ್ನು ಈಗ ನಿಲ್ಲಿಸಿ ನೀವು ತಗೊಂಡೋಗಿ ನಾವು ಕಿಟ್ ಕೊಟ್ಟಿದ್ದೇವೆ ಅಂದ್ರೆ ಸುನಿಲ್ ಕುಮಾರ್ ಬಡವರು ತಿನ್ನುವ ಅಕ್ಕಿಗೆ, ಅನ್ನಕ್ಕೆ, ಕಾಳಿಗೆ, ಬೇಳೆಗೆ ನಾಲಿಗೆ ಒಡ್ತಕ್ಕಂಥ ನೀವು ವಿಗ್ರಹ ಭಂಜಕ ಮಾತ್ರ ಅಲ್ಲ, ಸಮಾಜ ವಿರೋಧಿ ಅನ್ನುವಂಥದ್ದನ್ನ ನಾವು ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಸದನದಲ್ಲಿ ನಾಳೆಯಿಂದ ಕೂಗಾಟ ಕಡಿಮೆ ಆಗ್ಬಹುದು. ಯಾಕೆಂದ್ರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಆರ್ ಅಶೋಕ್ ಅವರ ಸ್ಥಾನ ಭದ್ರ, ಸುನಿಲ್ ಕುಮಾರ್ ಅವರ ಉಪದ್ರ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಆದ್ರಿಂದ ನಮ್ಮ ಧ್ವನಿ ಏನು? ನಾನು ಮಾತಾಡ್ತಾ ಬರುವಾಗ ರಮನಾಥ್ ರೈ ಅವರು ಮಾತಾಡ್ತಾ ಹೇಳಿದ್ರು, ನಾವು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಖಂಡಿತ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಮಿಸ್ಟರ್ ಸುನಿಲ್ ಕುಮಾರ್, ನೀವು ಮಾಡಿರ್ತಕ್ಕಂಥ ಘನಘೋರ ತಪ್ಪಿನಿಂದ ಇವತ್ತು ಸರ್ಕಾರಕ್ಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು ಮಿಥುನ್ ರೈಗಳೇ. ಯಾಕೆ ಅಂತಂದ್ರೆ ಈಗಾಗಲೇ ಅವರದ್ದೇ ನೇತೃತ್ವದ ಸರ್ಕಾರ, ಅವರದ್ದೇ ನೇತೃತ್ವದ ಬಸವರಾಜ ಬೊಮ್ಮಾಯಿ ಅವರು ಅವತ್ತವರ ನೇತೃತ್ವದಲ್ಲಿ ಹೇಳಿದ್ದಾರೆ, ಉಮಿಕಲ್ಲು ಬೆಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಅರಣ್ಯೇತರ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪತ್ರವನ್ನ ಅವರದ್ದೇ ಸರ್ಕಾರ ಬರೆದು ಕೊಟ್ಟಿದೆ. ಅಂದ್ರೆ ಸುನಿಲ್ ಕುಮಾರ್, ನೀವೊಬ್ಬ ಬೇಜವಾಬ್ದಾರಿ ಮಂತ್ರಿ, ಬೇಜವಾಬ್ದಾರಿ ಶಾಸಕ, ಜನವಿರೋಧಿ ಶಾಸಕ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ತುಂಬಾ ಸತಿ ಚರ್ಚೆ ಮಾಡ್ತಾ ಇದ್ದೇವೆ, RSS ನವರು ಯಾಕೆ ಪ್ರತಿಭಟನೆ ಮಾಡೋದಿಲ್ಲ, ಕಲ್ಲಡ್ಕ ಪ್ರಭಾಕರ ಭಟ್ರು ಯಾಕೆ ಪ್ರತಿಭಟನೆ ಮಾಡೋದಿಲ್ಲ, ಬಜರಂಗ ದಳದವರು ಯಾಕೆ ಮಾಡೋದಿಲ್ಲ, ಹಿಂದೂ ಜಾಗರಣ ವೇದಿಕೆಯವರು ಯಾಕೆ ಮಾಡೋದಿಲ್ಲ. ನನ್ನ ಪ್ರಶ್ನೆ, ಅವರು ಪ್ರತಿಭಟನೆ ಮಾಡಲಿಕ್ಕೆ ಅವರಿಗೆಲ್ಲ ಮನಸ್ಸಿದೆ. ಅವರೇ ಜೈ ಜೈ ಅಂತ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿಯಾದ ದ್ರೋಹವನ್ನು ಮಾಡಿದ್ರೆ ಅವರ ಹೃದಯದೊಳಗೆ ಒಂದು ಮೌನವಾದ ಆಕ್ರೋಶ ಖಂಡಿತವಾಗಿ ಮಡುಗಟ್ಟಿ ಬರ್ತಾ ಇದೆ. ಕಾರ್ಕಳದ ಜನ ಹೇಳ್ತಾ ಇದ್ದಾರೆ, ಮೊನ್ನೆ ಪ್ರತಿಭಟನೆಗೆ ಹೋಗುವಾಗ ವರಂಗದಲ್ಲಿ ಚಹಾ ಕುಡಿಲಿಕ್ಕೆ ನಿಂತೆ, ಆ ಚಹಾ ಕುಡಿಲಿಕ್ಕೆ ನಿಂತು ಹೋಟ್ಲವ್ರು ಹೇಳಿದ್ರು ಯಾವ ವಿಚಾರಕ್ಕೆ ಹೋಗುದು ಅಂತ, ಹೀಗೆ ಪರಶುರಾಮನ ಪ್ರತಿಮೆ ಅಂತ. ಎಂಕ್ಲನ ಶಾಸಕರು ಕಲ್ವೆ ಅಂತ ನನ್ನ ಅಭಿಪ್ರಾಯ ಅಲ್ಲ, ನಾನು ಅಂತ ಮಾತಾಡುವುದಿಲ್ಲ. ಪರಶುರಾಮನ ಪ್ರತಿಮೆಯನ್ನ ದೋಖಾ ಮಾಡಿದವರಿಗೆ ಹೋಟೆಲಿನ ಒಬ್ಬ ಉದ್ಯೋಗಿ ಮಾಲೀಕರು ಹೇಳ್ತಾರೆ, ನಾವು ಸಹ ಬಿಜೆಪಿಗೆ ಓಟ್ ಕೊಟ್ಟಿದ್ದಣ್ಣ, ನಾನು ಸಹಿತ ಗಂಡ ಹೆಂಡತಿ ಇಬ್ರು ಹೋಟೆಲಿನ ಬಾಗಿಲು ಹಾಕಿ ನಾವು ಸಹಿತ ಭಜನೆ ಮಾಡ್ಲಿಕ್ಕೆ ಹೋಗಿದ್ದಣ್ಣ, ನನ್ನ ಹೆಂಡತಿ ಭಜನೆ ಮಾಡ್ಲಿಕ್ಕೆ ನಾನು ಶಂಕ ಊದ್ಲಿಕ್ಕೆ, ನಾವು ಶಂಕ ಊದಿದ್ದು ಒಂದೇ ಬಂತು, ಅವ್ರದ್ದು ಚುನಾವಣೆ ಆಯ್ತು, ಪರಶುರಾಮನ ಪ್ರತಿಮೆ ಮಾತ್ರ ನಕಲಿ ಮಾಡಿಕೊಟ್ರು. ಈಗಲೂ ಸುನಿಲ್ ಕುಮಾರ್ ಅವರೇ ಕಾಲ ಮೆಂಚಿಲ್ಲ. ನಾವು ನೀವು ಎಲ್ಲ ಸೇರಿ ಆ ಊರಿಗೆ ಆಗಿರ್ತಕ್ಕಂಥ ನಿಮ್ಮಿಂದ ಆಗಿರ್ತಕ್ಕಂಥ ದ್ರೋಹವನ್ನ ಸರಿ ಮಾಡೋಣ. ಆದರೆ ನೀವು ಬಹಿರಂಗವಾಗಿ ನನ್ನಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನ ನೀವು ಒಪ್ಪಿಕೊಳ್ತಕ್ಕಂಥ ಒಂದು ಯೋಗ್ಯತೆಯನ್ನು ನೀವು ತೋರಿಸ್ಬೇಕು. ಅದನ್ನು ನೀವು ತೋರಿಸಿದ್ರೆ ಸರ್ಕಾರದವರಿದ್ದಾರೆ, ನೀವು ಮಾಡಿರ್ತಕ್ಕಂಥ ಲೋಪವನ್ನು ಸರಿ ಮಾಡಿ ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದನ್ನು ಪ್ರವಾಸಿ ಕೇಂದ್ರವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೋಣ. ಸುನಿಲ್ ಕುಮಾರ್ ಅವರೇ, ಇಲ್ಲಿ ಎಲ್ಲ ಬೆಂಗಳೂರಿನ ಜನರವರಿಗೆ ನಿಮ್ಮ ಹೇಸಿಗೆ ಬರ್ತಾ ಇದೆ. ಚಿಕ್ಕಮಗಳೂರಿನಿಂದ ಕಾರ್ಕಳದಿಂದ ನಿಮ್ಮ ಹೇಸಿಗೆ ಬೆಂಗಳೂರು ನಗರಕ್ಕೆ ಈಗ ಗೊತ್ತಾಗ್ತಾ ಇದೆ.
ಯಾಕೆ ಇದು ಗೊತ್ತಾಗಬೇಕು ಬೆಂಗಳೂರು ನಗರಕ್ಕೆ ಅಂದರೆ ನಾನು ಉದಯ್ ಕುಮಾರ್ ಶೆಟ್ಟರಿಗೆ, ಕಾರ್ಕಳದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರಣ ಯಾಕೆ ಅಂದರೆ ಸುನಿಲ್ ಕುಮಾರ್ ಅಂದರೆ ಹಿಂದೂ ಧರ್ಮದ ಮಹಾನ್ ರಕ್ಷಕ ಅನ್ನುವಂಥ ರೀತಿಯ ಪೋಸ್ ಕೊಟ್ಟಿದ್ದಾರೆ. ಇವರು ರಕ್ಷಕರಲ್ಲ, ಇವರು ಪಕ್ಷಕರು ಅನ್ನುವಂಥದ್ದನ್ನ ಜನರ ಎದುರುಗಡೆ ಹೇಳಬೇಕು. ಇವರು ನಕಲಿ ಹಿಂದೂಗಳು, ಇವರು ಡೋಂಗಿ ಹಿಂದೂಗಳು ಅನ್ನುವಂಥ ವಿಚಾರವನ್ನು ನಾವು ಜನರ ಎದುರುಗಡೆ ಗಟ್ಟಿಯಾಗಿ ಹೇಳಬೇಕು. ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದ್ರು, ಕಾರ್ಕಳದಲ್ಲಿ ಸರ್ಕಾರದವರು ಜನಸ್ಪಂದನ ಮಾಡಿದಿರಿ, ಜನರ ಭಾವನೆಗಳನ್ನ ಸಮಸ್ಯೆಗಳನ್ನ ಕೇಳಬೇಕು ಅಂತ. ಒಬ್ಬ ಜನಸ್ಪಂದನಕ್ಕೆ ಹೋಗಿರ್ತಕ್ಕಂಥ ಒಬ್ಬರ ನಾಯಕರು ಜನರ ಎದುರುಗಡೆ DC ಹತ್ರ ಪ್ರಶ್ನೆ ಮಾಡ್ತಿದ್ದಾರೆ. ಏನಂತ? ನಮ್ಮ ಕಳಪೆ ಪ್ರತಿಮೆಯ ವಿಚಾರ ಏನಾಯಿತು ಅಂತ. ಒಬ್ಬ DYSPಗೆ ಗಣ ಬಂದೋಯ್ತು, ಒಬ್ಬ DYSPಗೆ ಮೈ ಮೇಲೆ ದೆವ್ವ ಹೊಕ್ಕಿ ಆಯ್ತು. ಆ DYSPಗೂ ಬಹಿರಂಗವಾಗಿ ಹೇಳ್ತೇನೆ, ಕಳ್ಳರ ಜೊತೆ ನಿಂತ್ಕೊಂಡು ಕಳ್ಳರ ಮೇಲೆ ದೂರು ಕೊಡ್ಲಿಕ್ಕೆ ಬಂದವ್ರನ್ನೇ ಹೆದರಿಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಕಳ್ಳರ ಬಗ್ಗೆ ದೂರು ಕೊಡ್ತಾ ಇದ್ದಾರೆ, ಪೊಲೀಸರು ಕಳ್ಳರ ಪರವಾಗಿ ನಿಂತ್ಕೊಂಡು ದೂರು ಕೊಡೋರಿಗೆ ಗಲಾಟೆ ಮಾಡ್ತಿದ್ದಾರೆ. ಯಾರು ಜನಸ್ಪಂದನ ಸಭೆಯಲ್ಲಿ ಆ ಪ್ರಶ್ನೆಯನ್ನು ಎತ್ತಿದ್ದಾರೆ, ಸುನಿಲ್ ಕುಮಾರ್ ಅವರ ಅಹಂಕಾರವನ್ನು ಪ್ರಶ್ನೆ ಮಾಡಿದ್ದಾರೆ, ಆ ವ್ಯಕ್ತಿಗೂ ಸಹಿತ ಬಹಿರಂಗವಾಗಿ ಈ ಸಭೆಯ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರೇ ನೀವು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಐವನ್ ಡಿಸೋಜ್ ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಇಲ್ಲಿದ್ದಾರೆ, ಇವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಆದರೆ ನಮಗೆ ಪತ್ರ ಬರ್ತಾ ಉಂಟು ಮಿಥುನ್ ರೈಗಳೇ, ಏನು ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜು ಪುನರಾರಂಭ, ಕುಂದಾಪುರ ಭಾಷೆ ಅಭಿವೃದ್ಧಿಗೆ 50 ಲಕ್ಷ ಅಂತ. ನಿಮ್ಮ ಎದುರುಗಡೆ ಗೆದ್ದವರು ಮಾತ್ರ ಅರ್ಧ ಕಂಚಿನ ಪ್ರತಿಮೆಯನ್ನು ನೋಡಿಕೊಂಡು ಅದಕ್ಕೆ ಮಂಗಳಾರತಿ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಕೋಟ ಶ್ರೀನಿವಾಸ ಪೂಜಾರ್ರೆ, ನಿಮ್ಮನ್ನು ಈ ಸಂದರ್ಭದಲ್ಲಿ ಕೇಳ್ತಾನೆ, ನೀವು ಹಿರಿಯರಿದ್ದೀರಿ, ನಿಮ್ಮ ಶಿಷ್ಯನಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಮಾಡಿರ್ತಕ್ಕಂಥ ಈ ತಪ್ಪನ್ನ ಹೇಳಿ ಸರ್ಕಾರದ ಎದುರುಗಡೆ, ಮುಖ್ಯಮಂತ್ರಿಗಳ ಎದುರುಗಡೆ, ಉಸ್ತುವಾರಿ ಸಚಿವರ ಎದುರುಗಡೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಜ್ಜನರಾದಂಥ ಕಾರ್ಕಳದ ಮಹಾಜನರ ಎದುರುಗಡೆ ನೀವು ಹೇಳಬೇಕು, ನನ್ನಿಂದ ಒಂದು ತಾಂತ್ರಿಕವಾದ ತಪ್ಪಾಗಿದೆ, ಆ ತಪ್ಪನ್ನು ಕ್ಷಮಿಸಿ ಎಲ್ಲರೂ ಸೇರಿ ಆ ಮೂರ್ತಿಯ ಕೆಲಸವನ್ನು ಪರಿಪೂರ್ಣವನ್ನಾಗಿ ಮಾಡೋಣ ಅನ್ನುವಂಥ ಮಾತು ನಿಮ್ಮಿಂದ ಬರಬೇಕಾಗ್ತದೆ. ಆದ್ರಿಂದ ಈ ರೀತಿಯಾದಂಥ ಒಂದು ಪ್ರತಿಭಟನೆಗಳನ್ನ ಗಟ್ಟಿಯಾಗಿ ಮಾತಾಡಬೇಕು. ಮತ್ತು ಬಹಿರಂಗವಾಗಿ ಕುತ್ಕೊಂಡು ಯಾರೋ DYSPನ ಇಟ್ಕೊಂಡು ಮತ್ತು ಇಲ್ಲೆಲ್ಲ ಕುತ್ಕೊಂಡು ಅಹಂಕಾರ ಪ್ರದರ್ಶನ ಮಾಡೋದು, ಆಯನ ತೂಪೆ, ಉಂಬೆನ ತೂಪೆ, ಆಯನ ತಲೆದೆರ್ಪುವೆ, ಇದು ಮಾತ್ರ ಸುನಿಲ್ ಕುಮಾರ್ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದ ಅಹಂಕಾರದ ಪ್ರದರ್ಶನವನ್ನ ಮಾಡಿದ್ರೆ ನಮ್ಮ ನೆಲದ ದೇವರುಗಳು ನಿಮ್ಮ ಅಹಂಕಾರದ ತಲೆಯನ್ನ ಎಲ್ಲಿ ತಗ್ಗಿಸಬೇಕೋ ಅಲ್ಲಿ ತಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡಿಯೇ ಮಾಡ್ತದೆ ಅನ್ನುವಂಥ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ. ಅದರಿಂದ ನಮ್ಮ ಮಿಥುನ್ ರೈಗೌಡ್ರಿಗೆ ಹೇಳಿರ್ತಕ್ಕಂಥ ಮಾತುಗಳು ತುಂಬಾ ಭಾವನಾತ್ಮಕವಾಗಿ ವಿಚಾರಗಳನ್ನು ಹೇಳಿದ್ರು. ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು, ಸುನಿಲ್ ಕುಮಾರ್ ಅವರ ಅಹಂಕಾರದ ಕಾರಣಕ್ಕಾಗಿ ಪ್ರತಿಮೆ ಯೋಜನೆ ಆಗಿದೆ. ಅವರು MP ಆಗಿದ್ದಾರೆ, ಅವತ್ತು ಉದ್ಘಾಟನೆ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರು. ಇವರು ಬಸವರಾಜ ಬೊಮ್ಮಾಯಿಗೆ ದೋಖ, ಬಜರಂಗ ದಳದವ್ರಿಗೆ ದೋಖ, ಶಂಕ ಊದ್ದವ್ರಿಗೆ ದೋಖ, ಜಾಗಟೆ ಬಾರಿಸಿದವ್ರಿಗೆ ದೋಖ, ಆರತಿ ಹಿಡಿದವ್ರಿಗೆ ದೋಖ, ಭಜನೆ ಮಾಡಿದವ್ರಿಗೆ ದೋಖ, ಕುಣಿತ ಮಾಡಿದವ್ರಿಗೆ ದೋಖ, ಅವ್ರ ಪಕ್ಷದ ನಾಯಕರುಗಳಿಗೆ ಸಹಿತ ದೋಖ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಶ್ರೀ ಸುನಿಲ್ ಕುಮಾರ್ ಅವರು. ಸುನಿಲ್ ಕುಮಾರ್ ಅವರೇ, ನಿಮ್ಮ ನಾಲಿಗೆ ಎರಡಾಗಿ ಹೊರಲಿಕ್ಕೆ ಅವಶ್ಯಕತೆ ಇಲ್ಲ. ವಿಧಾನಸೌಧದಲ್ಲಿ ಗಂಭೀರವಾದಂತ ಜವಾಬ್ದಾರಿಯುತವಾದ ವಿರೋಧ ಪಕ್ಷದ ಕೆಲಸವಾಗಿ ಮಾಡಬೇಕೆ ಹೊರತು ನೀವೇ ಕದ್ದು ಬೇರೆಯವ್ರನ್ನ ಕಳ್ಳ ಅಂದ ಕೂಡಲೇ ನಿಮ್ಮ ಕಳ್ತನದ ಆರೋಪ ಹೊರಟೋಗೋದಿಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಶಸ್ವಿಯಾದ ಹೋರಾಟ ಉದಯ್ ಕುಮಾರ್ ಶೆಟ್ಟರ್ ಮಾಡಿದ್ದಾರೆ, ಇನ್ನೂ ಗಟ್ಟಿಯಾಗಿ ಮಾಡೋಣ. ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದಾಗೆ ನಮ್ದು ಒಂದು ಪಾದಯಾತ್ರೆ ಬರಬೇಕು. ಸುಳ್ಯದ ತುದಿಯಿಂದ ಹಿಡಿದು ಕಾರ್ಕಳದ ಉಮಿಕಲ್ಲು ಬಟ್ಟದವರೆಗೆ. ಮಿಥುನ್ ರೈ ಹೇಳಿ ಆಯ್ತು, ಮಂಗಳಾದೇವಿಯ ಕಾರ್ಣಿಕ ಸನ್ನಿಧಾನದಿಂದ ಆರಂಭಗೊಂಡು ಅದು ಪರಶುರಾಮನ ಸೃಷ್ಟಿ, ಬ್ರಹ್ಮ ಸೃಷ್ಟಿಯ ಇರ್ತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ದೋಖಾ ಕೆಲಸಗಳನ್ನ ದಯವಿಟ್ಟು ಬಿಜೆಪಿಯವರು ಮಾಡಬಾರದು ಅನ್ನುವಂಥದ್ದನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.